ಹಾಯ್ ಗೈಸ್, ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಷಯ ಏನಂದ್ರೆ ಇವತ್ತು ಸಂಡೇ 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 ಇನ್ನ ಮಂಚದ ಮೇಲಿಂದ ಎದೊಳಕ್ಕೆ ಮೂಡಾಗಿಲ್ಲ. ಇನ್ನ ಮನೆಗೆ ಇದ್ದೀನಿ. ಬನ್ನಿ ಇವತ್ತು ಕೆಲ್ಸಕ್ಕೆ ಹೋಗ್ಬೇಕು. ಬನ್ನಿ ರೆಡಿ ಆಗ್ಬಿಟ್ಟು ಹೋಗೋಣ. ಗೈಸ್, ನೆನ್ನೆ ವರ್ಕೌಟ್ ಮಾಡಿದ್ನಲ್ಲ, ಲೆಗ್ಸು ಸಕ್ಕದಾಗಿ ನೋಯ್ತಾ ಇದೆ. ಕಾಲು ಹೆಜ್ಜೆ ಇಟ್ಕಕ್ಕಾಯ್ತಿಲ್ಲ. ಬನ್ನಿ ಹೋಗಿ ರೆಡಿ ಆಗ್ಬಿಟ್ಟು ಆಫೀಸ್ಗೆ ಹೋಗೋಣ. ಗೈಸ್, ಇವಾಗ ತಾನೇ ಫ್ರೆಶ್ ಅಪ್ ಆಗಿ ಕೂತಿದ್ದೀನಿ. ಸಂಡೇ ಸ್ಪೆಷಲ್ ಏನ್ ಗೊತ್ತಾ ನೋಡಿ, ಮಲ್ಲಿಕಾ ಬಿರಿಯಾನಿ. ಬೆಳಿಗ್ಗೆ ಟಿಫನ್ನೇ ಮಲ್ಲಿಕಾ ಬಿರಿಯಾನಿ. ಬನ್ನಿ ಬಾರ್ಸೋಣ. ಜಸ್ಟ್ ಇವಾಗ ತಾನೇ ಟಿಫನ್ ಮುಗಿಸ್ತೆ. ಬನ್ನಿ ಆಫೀಸ್ಗೆ ಹೋಗೋಣ. ಇವತ್ತಿಲ್ಲ ಆ್ಯಸ್ ಡೇ ಗೈಸ್, ಆ್ಯಸ್ ಡೇ ಸ್ಟಾರ್ಟ್ ವಿತ್ ಬೈಕ್. ಹಲೋ ಹಲೋ ಹೇಳಿ. ನಾವು ನಿಮ್ಮ ಅಭಿಮಾನಿ ಅಣ್ಣ. ಆಫೀಸ್ ತಕ್ಕ ಹೋಗ್ಬೇಕು. ಬೀಗ ನನ್ನ ಹತ್ರ ಇಲ್ಲ, ನಮ್ಮ ಅಮ್ಮನ ಮನೆಲ್ಲ ಐತೆ. ಬೀಗ ಇಸ್ಕೊಂಡು ಆಫೀಸಲ್ಲಿ ಏನೋ ಕೆಲಸ ಇದೆ, ಕೆಲಸ ಮುಗಿಸ್ಕೊಂಡು ಎಡಿಟಿಂಗ್ ಮಾಡೋದಿದೆ. ನಾನು ರೀಲ್ ಶೂಟ್ ಮಾಡಿದ್ನಲ್ಲ, ಅದಕ್ಕೆ ಸ್ವಲ್ಪ ಎಡಿಟಿಂಗ್ ಮಾಡಬೇಕು. ಸ್ವಲ್ಪ ಎಡಿಟಿಂಗ್ ಮಾಡಿದ್ರೆ ಕೆಲಸ ಮುಗಿಯುತ್ತೆ. ಬನ್ನಿ ಹೋಗೋಣ. ಇವತ್ತು ನಮ್ಮ ಅಮ್ಮವ್ರ ಮನೆಗೆ ಹೋಗಿ ಬೀಗ ಇಸ್ಕೊಂಡು ಹೋಗೋಣ ಆಫೀಸ್. ಗೈಸ್, ಹಂಗೆ ಆನ್ ದ ವೇ ನಮ್ಮದು ಫಿನಿಶಿಂಗ್ ಯೂನಿಟ್ ಅಲ್ಲಿ ಒಂದು ಸ್ವಲ್ಪ ಕೆಲಸ ಇತ್ತು. ಈ ಬಾರ್ ಕೊಟ್ಟು ಒಂದೆರಡು ಶರ್ಟ್ ಇಸ್ಕೊಂಡು ವಾಪಸ್ ಹೋಗ್ಬೇಕು. ಮೆಟ್ಲೆ ಎತ್ತಕ್ಕಾಯ್ತಿಲ್ಲ, ಲೆಗ್ ವರ್ಕೌಟ್ ಮಾಡಿರೋದಕ್ಕೆ. ನೋಡಿ, ಟೈಮ್ ಸರಿ ಇಲ್ಲ ಅಂತಾರಲ್ಲ, ಅದ್ ಗೊತ್ತಾ ನಿಮ್ಗೆ? ಅದಕ್ಕೆ ದೊಡ್ಡ ಎಕ್ಸಾಂಪಲ್ ನಾನು. ಗೈಸ್, ಇವಾಗ ತಾನೇ ಆಫೀಸ್ ರೀಚ್ ಆಗಿದ್ದೀನಿ. ಆಲ್ರೆಡಿ ಆಫೀಸ್ ಓಪನ್ ಆಗಿದೆ. ನಮ್ಮ ಅಶೋಕ್ ಅಣ್ಣ ಅವರು ಓಪನ್ ಮಾಡಿದ್ದಾರೆ. ಬನ್ನಿ ನೋಡೋಣ ಇವತ್ತಿನ ಕೆಲಸ ಏನು ಅಂತ. ಇವತ್ತಿನ ಕೆಲಸ ಮುಗಿಸಿ ಮನೆಗೆ ಹೋಗೋಣ. ಅಪ್ಪಿ, ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ದು ಹಳೇದು. ಅಕ್ಕಿಲ್ಲ, ಬೆಳೆ ಇಲ್ಲ, ಚಕ್ರ ಕತೆ ಇದಂಗಿದೆಯಲ್ಲಪ್ಪಿ. ಇವಾಗ ತಾನೇ ಆಫೀಸಿಗೆ ಬಂದೆ. ಇದೊಂದು ಪಾರ್ಸಲ್ನ ತೊಗೊಂಡೋಗಿ ಚಂಡ್ಮಟ್ನ ಬಸ್ಗೆ ಹಾಕಿದ್ರೆ ಮುಗಿತಿರೋ ಕೆಲಸ. ಬನ್ನಿ ಇದನ್ನು ಪಾರ್ಸಲ್ ಹಾಕಕ್ಕೆ ಹೋಯ್ತಾ ಇದ್ದೀನಿ. ಪೆಟ್ರೋಲ್ ಬೇರೆ ಕಾಸ್ಟ್ ಆಗಿದೆ. ಪೆಟ್ರೋಲ್ ಬೇರೆ ಹಾಕಿಸ್ಬೇಕು. ನೋಡಿದ್ರೆ ಪೆಟ್ರೋಲ್ ಬಂಕೇ ತೆಗ್ದಿಲ್ಲ. ಹೋಗಿ ಬರ್ತದ ಇಲ್ವೋ ಗೊತ್ತಿಲ್ಲ. ನಾಯಿಂಡಳ್ಳಿ ತಕ್ಕ ಬನ್ನಿ ನೋಡೋಣ. ಹೋದ್ರೆ ಪಾರ್ಸಲ್ ಹಾಕೋಣ, ಇಲ್ಲ ತಳ್ಕೊಂಡು ಹೋಗೋಣ. ಇನ್ನೇನು ಮಾಡೋಕ್ಕಲ್ಲ. ಫಸ್ಟ್ ನಾಯಿಂಡಳ್ಳಿಗೆ ಹೋಗ್ಬೇಕು. ಬನ್ನಿ ನಾಯಿಂಡಳ್ಳಿ ಬಸ್ ಸ್ಟಾಪ್ ತಗೋ. ಅದೇ ಬಸ್ಗೆ ಪಾರ್ಸಲ್ ಹಾಕಿದ್ರು ನೋಡ್ಕೊಳ್ಳಿ. ನರಸಿಂಹರಾಜು ಬರ್ಪ ಆ ಥರ ಬಸ್ಗೆ ಪಾರ್ಸಲ್ ಹಾಕ್ಬಿಟ್ಟು ಇಲ್ಲಿಂದ ಕಳ್ಸಿದ್ರೆ ಅಲ್ಲಿ ಫೋನ್ ನಂಬರು ಮತ್ತೆ ಬಸ್ದು ಫೋಟೋ ಕಳ್ಸಿದ್ರೆ ಅಲ್ಲೋಗಿ ಪಾರ್ಸಲ್ ರಿಸೀವ್ ಮಾಡ್ಕೋತಾರೆ ಅಷ್ಟೇ. ಬನ್ನಿ ಇವತ್ತಿನ ಕೆಲಸ ಮುಗೀತು. ಪಾರ್ಸಲ್ದು ಹೋಗಿ ತಿರ್ಗಾ ಆಫೀಸ್ಗೆ ಹೋಗಿ ಎಡಿಟಿಂಗ್ ಐತೆ, ಎಡಿಟಿಂಗ್ ಮುಗಿಸ್ಕೋಬೇಕು. ಬನ್ನಿ ಹೋಗ. ಐಸ್ ನೋಡಿ, ಫೋಟೋ ಶೂಟ್ ನಡೀತಿದೆ. ಸ್ಯಾಂಪಲ್ ಪೀಸ್ ಇವೆಲ್ಲ ಇವನ್ನ ಫೋಟೋ ತೆಗ್ದು ಆನ್ಲೈನ್ ಅಪ್ಡೇಟ್ ಮಾಡಿ ಆರ್ಡರ್ ತೊಗೊಳ್ತೀನಿ. ನೋಡಿ, ಇದೆಲ್ಲ ರೆಗ್ಯುಲರ್ ಕಸ್ಟಮರ್ಗೆ ಈ ಥರ ಫೋಟೋ ಶೂಟ್ ಮಾಡಿ ಅಪ್ಡೇಟ್ ಮಾಡಿದ್ರೆ ಆರ್ಡರ್ ಕೊಡ್ತಾರೆ. ನೀವು ಯಾವ ಊರವರು? ಯಾವ ಊರವರು? ಬೆಳ್ತಂಗಡಿ ಓಹೋ, ಧರ್ಮಸ್ಥಳ. ಮೊನ್ನೆ ಅಲ್ಲೇ ಬಂದ ಸ್ವಾಮಿ, ನಾವು ಬಂದಿದ್ದೆವು ಬೆಳ್ತಂಗಡಿಗೆ. ಬರಕಿಲ್ವಾ ನಮ್ಮ ಮನೆಗೆ? ಬರಕಿಲ್ವಾ ನಮ್ಮ ಮನೆಗೆ? ಗೈಸ್, ತಿರ್ಗಾ ಇನ್ನೊಂದು ಪಾರ್ಸಲ್ ಇದೆ. ಸೇಮ್ ಬಸ್ಗೆ ಹಿಂಗೆ ಅವಾಗಲೇ ಹೆಂಗೆ ಬಸ್ಗೆ ಹಾಕೋದ್ನ ಇದನ್ನು ಹಂಗೆ ಬಸ್ಗೆ ಹಾಕಬೇಕು. ಅದೇ ಬೇರೆ ಲೊಕೇಶನ್ ಇದು. ಬನ್ನಿ ಇದನ್ನು ಬಸ್ಗೆ ಹಾಕ್ಬಿಟ್ಟು ತಿರ್ಗಾ ಆಫೀಸಿಗೆ ಬರೋದು. ಇಲ್ಲ, ಊಟ ಮಾಡ್ಕೊಂಡು ಆಫೀಸಿಗೆ ಬರೋದು. ಬನ್ನಿ. ಲವಣವು ಸರಿ ಇದೆಯೇ? ಏನೋ ಕೆಟ್ಟ ಮಾತಾಡ್ತಾನೆ. ಉಪ್ಪು ಸರಿಯಾಗಿದೆಯೇ ಎಂದೆ. ಓ ಅದಾ, ಸರಿಯಾಗತ್ತೆ. ಗಾಡಿಗೆ ಬಸ್ಗೆ ಇದಾಕಿರೋ ಬಾಕ್ಸಲ್ಲಿ ನೋಡ್ಕೊಡಿ. ಇದು ಸೇಮ್ ಅವಾಗಲೇ ಹೆಂಗೆ ಹೇಳೋದನ್ನ ಹಂಗೆ ಕಲೆಕ್ಟ್ ಮಾಡ್ಕೋತಾರೆ. ಇವತ್ತು ಮಧ್ಯಾಹ್ನದ ಊಟ ನಮ್ಮ ಮಾಮೂರ್ ಮನೇಲಿ. ಬನ್ನಿ ಊಟ ಮಾಡೋಣ ಇವತ್ತು ಮಧ್ಯಾಹ್ನ ಊಟ. ಗೈಸ್, ಇವಾಗ ತಾನೇ ಮಧ್ಯಾಹ್ನದ ಊಟ ಮುಗಿಸ್ಕೊ ಬಂದೆ. ಮುದ್ದೆ, ಮಟನ್ ಸಾರು, ಚಿಕನ್ ಗೊಜ್ಜು ಊಟ ಮುಗಿಸ್ಕೊ ಬಂದ್ರೆ. ಬನ್ನಿ ಇವಾಗ ಆಫೀಸ್ಗೆ ಹೋಗಿ ಏನು ಕೆಲಸ ಐತೆ ನೋಡೋಣ. ಸ್ವಲ್ಪ ಎಡಿಟಿಂಗ್ ಮಾಡ್ಬೇಕು. ಬೆಳಗಿಂದ ಅದನ್ನು ಹೇಳ್ತಾ ಇದ್ದೀನಿ, ಎಡಿಟ್ ಮಾಡೋಕ್ಕೆ ಆಯ್ತಿಲ್ಲ. ಸಕ್ಕತ್ ದೇಸಿ ಮುದ್ದೆ ತಿನ್ಬಿಟ್ಟಿದ್ದೀನಲ್ಲ, ನಿದ್ದೆ ಬರ್ತಾದೆ. ಒಂದು ಮಾತು ಹೇಳ್ತೀನಿ, ಕೇಳಿಸ್ಕೊ. ಯಾವುದ್ರಲ್ಲಿ ಬಡತನ ಇದ್ರೂ ನಿದ್ರೆಯಲ್ಲಿ ಮಾತ್ರ ಬಡತನ ಇರಬಾರ್ದು. ಬನ್ನಿ ಹೋಗಿ ಎಡಿಟ್ ಮಾಡೋಣ. ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೆ. ಗೈಸ್, ಇವಾಗ ತಾನೇ ಜಸ್ಟು ಎಡಿಟ್ ಎಲ್ಲ ಮುಗಿಸ್ಕೊಂಡು ಆಫೀಸ್ ಕ್ಲೋಸ್ ಮಾಡ್ಕೊಂಡು ಮನೆಗೆ ಬಂದೆ. ಬನ್ನಿ ವಾಟ್ ನೆಕ್ಸ್ಟ್ ನೋಡೋಣ. ಸ್ವಲ್ಪ ನಿದ್ದೆಗಿದ್ದೆ ಮಾಡಿದೋಣ. ಸಂಡೇ ಅಲ್ವಾ, ಮನೆಗೆ ಬೇಕು ಇವತ್ತು. ನಿನ್ನ ವಿಡಿಯೋನಾ ಎಂತಕ್ಕೆ ಮಾಡಬೇಕು? ನಾನು ಫೋಟೋ ಎಲ್ಲ ಹಾಕ್ಕೊಡಲ್ಲ. ತಿಕ್ಲಿ 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 ತಿಕ್ಲಿ
ತಿಕ್ಲಿ ಕಚ್ಚು ಬೇಡ ಕಣೆ, ತಿಕ್ಲಿ ನೀನು ಕಚ್ಚಿದ್ರೆ ನಾನು ಕಚ್ಚಾಕ್ಬಿಡ್ತೀನಿ. ಏಯ್ ಎಲ್ಲ ನಿಮ್ಮ ಅಮ್ಮಗೆ ಅಕ್ಕ ನೋಡಿಲ್ವ ಅಣ್ಣ? ಏನ್ ಹೇಳದ್ ಬಿಡ್ತೀಯ ನಿನ್ನ? ಕಿರ್ಚ್ಬೇಡ, ಹಂಗೆ ಕಿರ್ಚ್ಬಾರ್ದು. ತಿಕ್ಲಿ ಮುಚ್ಚಿ ನೀನು. ಕಪಾಳ ಹೊಟ್ಟೆ ತಿಕ್ಲಿ 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 ಹಂಗ್ ಮಾಡ್ಬಾರ್ದು. ಗುಡ್ ಗರ್ಲ್ ತಾನೇ ನೀನು? ನಿನ್ನ ಹೆಸರೇನು ಹೇಳಾಯ್ತು? ಶರಣ್ಯ. ಏನ್ ಓದ್ತಿದ್ಯಾ? ಹಂಗ್ ಕಚ್ಚಬಾರ್ದು. ಆಯ್ತು, ಏನ್ ಓದ್ತಾ ಇದ್ಯಾ ನೀನು? ಏನ್ ಓದ್ತಾ ಇದ್ಯಾ? ಆ ಕೈಯೇ ನೀನ್ ಓದ್ತಿರೋದೇನ್ ಹೇಳು? ತಿಕ್ಲಿ, ಅದಕ್ಕೆ ನೀನ್ ತಿಕ್ಲಿ ಅನ್ನೋದು ನಾನು. ಸುಮ್ನೆ ಆದ್ರೆ ಯಾಕೆ ಹೊಡೆದ್ ಬಿಡ್ತೀಯಾ? ನಾನ್ ಗೊತ್ತಲ್ಲ ಕಪ್ಪೆ ಸಡಿಯೋದು, ನಮ್ಮೂರ್ ಕಡೆ ಎಲ್ಲ ಕಪ್ಪೆ ಸಡಿದ್ ಬಿಡ್ತೀವಿ. ಇನ್ನೇನು ಕಚ್ಚೋದೆಲ್ಲ ಹುಡುಕೋಬಿಡ, ಪೂರ್ಣಕ್ಕೆ ಬಿಡ್ತೀನಿ. ಅಪ್ಪ ಗೈಸ್, ಇವಾಗ ತಾನೇ ಸ್ವಲ್ಪ ಫನ್ಗಿನೆಲ್ಲ ಮುಗಿಸ್ಕೊಂಡು ನಮ್ಮ ಚಿನ್ನಮ್ಮನ ಜೊತೆ ಬಂದೆ ಈ ಕಡೆ ಮನೆಗೆ. ಇಷ್ಟು ಬಟ್ಟೆನ, ಇದಿಷ್ಟು ನನ್ನ ಬಟ್ಟೆನೆ, ಇವನ್ನೆಲ್ಲ ಎತ್ತಿಕೋಬೇಕೀಗ ಬೀರುಗೆ. ಬನ್ನಿ ಇಷ್ಟು ಬೀರುಗೆ ಇಕ್ಕೊಳ್ಳೋಣ. ರೈಸ್ ಸಂಡೇ ಸ್ಪೆಷಲ್ ಮುದ್ದೆ, ಮಟನ್ ಸಾರ್, ಚಿಕನ್. ಬನ್ನಿ ಬಾರ್ಸೋಣ. ಇದೇ ನೋಡಿ, ಇವತ್ತು ಟಿವಿ ನೋಡ್ತಾ ಮುದ್ದೆ ಊಟ ಮಾಡ್ತಾ ಊಟ ಮಾಡೋಣ. ರೈಸ್ ನನ್ನ ಡೈಲಿ ಲೈಫ್ ಇದೇ ಥರ ಇರುತ್ತೆ. ಒಂದೊಂದ್ಸಲಿ ಡಿಫ್ರೆಂಟ್ ಆಗ್ಬೋದು, ಹೇಳೋಕ್ಕಾಗಲ್ಲ ಯಾವ ಥರ ನಾನು ಸರ್ವೈವ್ ಆಯ್ತೀನಿ ಈ ಬೆಂಗಳೂರಲ್ಲಿ. ನನ್ನ ಲೈಫ್ನ ನಾನು ಯಾವ ಥರ ನಾನು ಕಟ್ಕೋತೀನಿ ಅನ್ನೋದು ನನಗೆ ಇನ್ನೂ ನೀಟಾಗಿ ಗೊತ್ತಿಲ್ಲ. ನೋಡ್ತಾ ನೋಡ್ತಾ ಹೋಗ್ಬೇಕು. ಗೊತ್ತಿಲ್ಲ ಕಟ್ಕೋತೀನೋ, ಉದ್ಧಾರ ಆಯ್ತೀನೋ ಅಥವಾ ಹಾಳಾಗೋಯ್ತೀನೋ, ಅದು ನನಗೆ ಗೊತ್ತಿಲ್ಲ. ಒಟ್ನಲ್ಲಿ ನನ್ನ ಲೈಫ್ನ ನಾನು ಈ ಥರ ಲೀಡ್ ಮಾಡೋಂಗಿಲ್ಲ. ಸ್ವಲ್ಪ ಅಪ್ಡೇಟ್ ಆಗಬೇಕು ನಾನು. ಅಂದರೆ ಒಂದು ಸ್ವಲ್ಪ ಎಲ್ಲ ನಾಲ್ವರಂತೆ ನಾನು ಬದುಕಬೇಕು ಅಂತ ಆಸೆ ಪಡ್ತಾ ಇದ್ದೀನಿ ಅಷ್ಟೇ, ಇನ್ನೇನಿಲ್ಲ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಬಾಯ್.